ರುಕ್ಮಿಣಿ ಬೆನಕನಹಳ್ಳಿ. ನಾನು ಸರ್ಕಾರಿ ಪ್ರೌಢಶಾಲೆ ಲಾಲ್ಕೆರೆಯಲ್ಲಿ 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇಂದು ನಾನು ನಿಮಗೆ ಅಧ್ಯಾಯ 1 ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಅಧ್ಯಾಯದಲ್ಲಿ ಸ್ಥಾನಪಲ್ಲಟ ಕ್ರಿಯೆಯ ಪ್ರಯೋಗವನ್ನು ಮಾಡುತ್ತೇನೆ. ಮೊದಲಿಗೆ ನಾವು ಸ್ಥಾನಪಲ್ಲಟ ಕ್ರಿಯೆ ಎಂದರೇನು ಎಂದು ತಿಳಿದುಕೊಳ್ಳೋಣ. ಹೆಚ್ಚು ಕ್ರಿಯಾಶೀಲವಿರುವ ಧಾತುವು ಕಡಿಮೆ ಕ್ರಿಯಾಶೀಲವಿರುವ ಧಾತುವನ್ನು ಅದರ ಲವಣ ದ್ರಾವಣದಿಂದ ಬೇರ್ಪಡಿಸುವ ಕ್ರಿಯೆಯನ್ನು ಸ್ಥಾನಪಲ್ಲಟ ಕ್ರಿಯೆ ಎನ್ನುವರು. ಈ ಪ್ರಯೋಗವನ್ನು ಮಾಡಲು ನಾವು ಬಳಸುವ ಸಾಮಗ್ರಿಗಳು: ಒಂದು ಸ್ಪ್ಯಾಚುಲಾ, ತಾಮ್ರದ ಸಲ್ಫೇಟ್ ಪುಡಿ, ಕಬ್ಬಿಣದ ಮೊಳೆ, ಪ್ರಣಾಳಗಳು, ನೀರು. ಈ ಪ್ರಯೋಗವನ್ನು ಮಾಡಲು ನಾವು ಮೊದಲಿಗೆ ಒಂದು ಪ್ರಣಾಳವನ್ನು ತೆಗೆದುಕೊಳ್ಳೋಣ. ಈ ಪ್ರಣಾಳಕ್ಕೆ ತಾಮ್ರದ ಸಲ್ಫೇಟ್ ಪುಡಿಯನ್ನು ಸ್ಪ್ಯಾಚುಲಾದ ಮೂಲಕ ಹಾಕಿಕೊಳ್ಳಬೇಕು. ಈಗ ಇದಕ್ಕೆ ನೀರನ್ನು ಬೆರೆಸಿಕೊಂಡು ತಾಮ್ರದ ಸಲ್ಫೇಟ್ ದ್ರಾವಣವನ್ನು ತಯಾರಿಸೋಣ. ಈ ದ್ರಾವಣಕ್ಕೆ ಒಂದು ಕಬ್ಬಿಣದ ಮೊಳೆಯನ್ನು ಅದ್ದಿದಾಗ ಸ್ವಲ್ಪ ಸಮಯದ ನಂತರ ಇದು ಹೀಗೆ ಕಾಣಿಸುತ್ತದೆ. ಈ ಕಬ್ಬಿಣಕ್ಕೆ ಅಂಟಿಕೊಂಡಿರುವಂತಹ ವಸ್ತುವು ತಾಮ್ರವಾಗಿದ್ದು, ಇಲ್ಲಿರುವ ದ್ರಾವಣವು ಕಬ್ಬಿಣದ ಸಲ್ಫೇಟ್ ದ್ರಾವಣವಾಗಿದೆ. ಧನ್ಯವಾದಗಳು.